ರೋಚಕ ಪಂದ್ಯ ಗೆದ್ದ ಯಂಗ್ ಇಂಡಿಯಾ. ಲಾಸ್ಟ್ ಬಾಲ್ 6 ಬರೆಸಿದ ರಿಂಕು ಸಿಂಗ್ ಭಾರತಕ್ಕೆ ಸಿಕ್ಕಿದರ ಮತ್ತೊಬ್ಬ ಫಿನಿಶರ್. ನಮಸ್ತೆ ಗೆಳೆಯರೇ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ವಿಶಾಖಪಟ್ಟಣದಲ್ಲಿ ನಡೆದ ಮೊದಲ T20 ಪಂದ್ಯದಲ್ಲಿ ಟೀಂ ಇಂಡಿಯಾ 2 ವಿಕೆಟ್ಗಳ ರೋಚಕ ಜಯ ಸಾಧಿಸಿದೆ. ಆಸ್ಟ್ರೇಲಿಯಾ ನೀಡಿದ 209 ರನ್ಗಳ ಟಾರ್ಗೆಟ್ ಅನ್ನು ಭಾರತ ಕೊನೆಯ ಓವರ್ನ ಕೊನೆಯ ಎಸೆತದಲ್ಲಿ ಚೇಸ್ ಮಾಡಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಉತ್ತಮ ಆರಂಭ ಪಡೆಯಿತು. ಆದರೆ ರವಿ ಬಿಷ್ಣೋಯಿ 13 ರನ್ ಗಳಿಸಿದ್ದ ಮ್ಯಾಥ್ಯೂ ಶಾರ್ಟ್ರನ್ನು ಕ್ಲೀನ್ ಬೋಲ್ಡ್ ಮಾಡಿದರು. ಆದರೆ ನಂತರ ಜೊತೆಯಾದ ಜೋಸ್ ಇಂಗೀಸ್ ಮತ್ತು ಸ್ಮಿತ್ ಭಾರತದ ಬೌಲರ್ಗಳಿಗೆ ವಿಶ್ವರೂಪ ತೋರಿಸಿದರು. ಸ್ಟೀವನ್ ಸ್ಮಿತ್ 41 ಎಸೆತದಲ್ಲಿ 52 ರನ್ ಗಳಿಸಿದರೆ ಸಿಕ್ಸರ್ ಬೌಂಡರಿಗಳೊಂದಿಗೆ ಅಬ್ಬರಿಸಿದ ಜೋಸ್ ಇಂಗೀಸ್ 47 ಎಸೆತದಲ್ಲಿ ಭರ್ಜರಿ ಸೆಂಚುರಿ ಬಾರಿಸಿದರು. ಅಂತಿಮವಾಗಿ ಆಸೀಸ್ 208 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಇನ್ನು ಆಸೀಸ್ ನೀಡಿದ ಬಿಗ್ ಟಾರ್ಗೆಟ್ ಚೇಸ್ ಮಾಡಲು ಬಂದ ಭಾರತದ ಆರಂಭ ಉತ್ತಮವಾಗಿರಲಿಲ್ಲ. ಅನಗತ್ಯ ರನ್ ಕದಿಯಲು ಹೋಗಿ ಋತುರಾಜ್ ಗಾಯಕ್ವಾಡ್ ಶೂನ್ಯಕ್ಕೆ ಔಟ್ ಆದರು. 8 ಬಾಲ್ನಲ್ಲಿ 21 ರನ್ ಗಳಿಸಿ ಜೈಸ್ವಾಲ್ ಕೂಡ ಔಟ್ ಆದರು. ನಂತರ ಜೊತೆಯಾದ ಸೂರ್ಯ ಮತ್ತು ಕಿಶನ್ ಭರ್ಜರಿ ಬ್ಯಾಟಿಂಗ್ ಮಾಡಿದರು. ಇಶಾನ್ 39 ಬಾಲ್ನಲ್ಲಿ 5 ಸಿಕ್ಸ್ 2 ಬೌಂಡರಿಗಳೊಂದಿಗೆ 58 ರನ್ ಗಳಿಸಿದರೆ ಸೂರ್ಯ 42 ಬಾಲ್ನಲ್ಲಿ 80 ರನ್ ಬಾರಿಸಿ ಮಿಂಚಿದರು. ಇನ್ನು ಭಾರತ ಗೆಲ್ಲಲು ಕೊನೆಯ ಓವರ್ನಲ್ಲಿ 7 ರನ್ಗಳ ಅವಶ್ಯಕತೆ ಇತ್ತು. ಮೊದಲ ಎಸೆತದಲ್ಲಿ ರಿಂಕು ಬೌಂಡರಿ ಬಾರಿಸುವ ಮೂಲಕ ತಂಡವನ್ನು ಗೆಲುವಿನ ಸಮೀಪಕ್ಕೆ ತಂದರು. ಆದರೆ ಇದಾದ ಬಳಿಕ ಮುಂದಿನ 4 ಎಸೆತಗಳಲ್ಲಿ ಅಲ್ಲಿ ದೊಡ್ಡ ಡ್ರಾಮಾವೇ ನಡೆಯಿತು. ಎರಡನೇ ಎಸೆತದಲ್ಲಿ ರಿಂಕು 1 ರನ್ ಗಳಿಸಿದರೆ ನಂತರದ ಬಾಲ್ನಲ್ಲಿ ಅಕ್ಷರ್ ಪಟೇಲ್ ಔಟ್ ಆದರು. ನಂತರದ 2 ಎಸೆತಗಳಲ್ಲಿ ರವಿ ಬಿಷ್ಣೋಯಿ ಮತ್ತು ಆರ್ಷದೀಪ್ ಸಿಂಗ್ ರನ್ಔಟ್ ಆಗುವುದರೊಂದಿಗೆ ಭಾರತ ಕಡೆಯ ಎಸೆತದಲ್ಲಿ 1 ರನ್ ಅವಶ್ಯಕತೆ ಇತ್ತು. ಕಡೆಯ ಬಾಲ್ನಲ್ಲಿ ತಮ್ಮ ಫಿನಿಶರ್ ಖ್ಯಾತಿಗೆ ತಕ್ಕಂತೆ ಭರ್ಜರಿ ಸಿಕ್ಸರ್ ಸಿಡಿಸುವ ಮೂಲಕ ಭಾರತಕ್ಕೆ ರೋಚಕ ಜಯವನ್ನು ರಿಂಕು ಸಿಂಗ್ ತಂದುಕೊಟ್ಟರು. ಆದರೆ ಸೀನ್ ಅಬೌಟ್ ಕಡೆಯ ಎಸೆತ ನೋಬಾಲ್ ಹಾಕಿದ್ದರಿಂದ ಆ ಸಿಕ್ಸರ್ ಭಾರತದ ಖಾತೆಗಾಗಲಿ ಅಥವಾ ರಿಂಕು ಸಿಂಗ್ ಖಾತೆಗಾಗಲಿ ಸೇರಲಿಲ್ಲ. ಅಂತಿಮವಾಗಿ ಭಾರತ 2 ವಿಕೆಟ್ಗಳಿಂದ ರೋಚಕ ಪಂದ್ಯವನ್ನು ಗೆದ್ದುಕೊಂಡಿತು. ಒಟ್ಟಾರೆ ಕೊನೆಯ ಕ್ಷಣದ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸಿ ಭಾರತ ಗೆಲ್ಲಿಸಿದ ರಿಂಕು ಸಿಂಗ್ ಭವಿಷ್ಯದ ಭಾರತ ತಂಡದ ಮತ್ತೊಬ್ಬ ಫಿನಿಶರ್ ಆಗುವರೇ ಕಾದು ನೋಡಬೇಕಿದೆ.